ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಶೀತ ನೆಗಡಿ ಅಷ್ಟೇನೆ ಕಾಮನ್ ಆಗಿಬಿಟ್ಟಿದೆ ಡಯಾಬಿಟಿಸ್, ಆದರೆ ತುಂಬ ಮಾರಕವಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದರೆ ಈ ಡಯಾಬಿಟಿಸನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಅದು ಮದ್ದಿಲ್ಲದೆ ಯಾವ ರೀತಿ ಪರಿಹಾರ ಪಡ್ಕೋಬಹುದು, ಇನ್ನಷ್ಟು ಮಾಹಿತಿಯನ್ನು ಡಾಕ್ಟ್ರಿಂದ ಪಡ್ಕೊಳ್ಳೋಣ. ಡಾಕ್ಟರ್, ಇವಾಗ ತುಂಬ ಜನಕ್ಕೆ ಅವರಿಗೆ ಮಧುಮೇಹ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಈಗ ಮಧುಮೇಹ ಪರೀಕ್ಷೆಗಳನ್ನು ಯಾವೆಲ್ಲ ರೀತಿಯಲ್ಲಿ ನಡೆಸಲಾಗುತ್ತೆ? ಬೆಳಗ್ಗೆ ಎದ್ದಿದ ತಕ್ಷಣ ಬರುವಂಥ ಫಸ್ಟ್ ಮೂತ್ರನ ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬ್ ಕರ್ಕೊಂಡು ತಗೊಂಡೋದ್ರೆ ಅದನ್ನು ಚೆಕ್ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಖಾಲಿ ಹೊಟ್ಟೆನಲ್ಲಿ ಏನು ತಿಂದಂಗೆ ಬೆಳಗ್ಗೆ ಹೋಗಿ ಅದನ್ನು ಫಸ್ಟ್ ಟೈಮ್ ಫಾಸ್ಟಿಂಗ್ ಅಂತ ಹೇಳ್ತೀವಿ, ಖಾಲಿ ಹೊಟ್ಟೆನಲ್ಲಿ ಮಾಡುವಂಥ ಪರೀಕ್ಷೆ. ಅದಾದಮೇಲೆ ಸ್ವಲ್ಪ ಆಹಾರ ತಗೊಂಡು ಅದಾದಮೇಲೆ ಪೋಸ್ಟ್ ಪಾಂಡಮ್ ಅಂತ ಹೇಳಿದ್ರೆ ಊಟ ಆದಮೇಲೆ ಮಾಡುವಂಥ ಪರೀಕ್ಷೆ. ಗ್ಲೂಕೋಸ್ ಲೆವೆಲ್ ಎರಡೂ ಗೊತ್ತಾದ್ಮೇಲೆ ಇವರು ಈ ಲೆವೆಲ್ನಲ್ಲಿದ್ದಾರೆ, ಇವ್ರನ್ನ ಈ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದು ಎಲ್ಲನೂ ಇರುತ್ತೆ. ಇದು ಮುಖ್ಯವಾಗಿ ನಾವು ಪರೀಕ್ಷೆ ಮಾಡುವಾಗ ಇದನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ನಾವು ಪರಿಗಣನೆಗೆ ತಗೊಂಡು ಈ ಪರಿಗಣನದಿಂದ ನಾವು ಯಾವ ಲೆವೆಲ್ನಲ್ಲಿ ಇವ್ರಿಗೂ ಶುಗರ್ ಲೆವೆಲ್ ಇದೆ, ನಮ್ಮ ಬ್ಲಡ್ನಲ್ಲಿ ಎಷ್ಟು ಪರಿಣಾಮ ನಮ್ಮಲ್ಲಿ ಇದೆ ಅನ್ನೋದು ಈ ಡಯಾಬಿಟಿಸ್ ಲೆವೆಲ್ಸ್. ಮದ್ದಿಲ್ಲದೆ ಚಿಕಿತ್ಸೆ ಹೇಗೆ ನೀಡ್ತೀರಾ? ಅಂದರೆ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಥೆರಪೀಸ್ ಇರುತ್ತೆ ಇದರಲ್ಲಿ? ಇದು ಮುಖ್ಯವಾಗಿ ನಮ್ಮ ಡಯಾಬಿಟಿಸ್ ಕಾರಣ ಏನು ಅಂತೇಳಿ ಬೇಕಾದಷ್ಟು ಜನ ನೋಡಲ್ಲ. ಡೈರೆಕ್ಟಾಗಿ ಪ್ಯಾಂಕ್ರಿಯಾಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ ಜನರಲ್ ಆಗಿ. ಇದು ಮ್ಯೂಸಿಕ್ ಥೆರಪಿ, ಟ್ಯಾಪಿಂಗ್ ಅಂತ ಹೇಳಿದ್ರೆ ನಾವು ಒಬ್ಬ ಮನುಷ್ಯನ ಈ ಯೋಗ ಪ್ರಕಾರ ಪ್ರಾಣ ಅಂತ ಕರಿತೀವಿ. ಇದ್ರ ಮೇಲೆ ಪ್ರಾಣ, ಉದಾನ, ವ್ಯಾನ, ಇದೆಲ್ಲ 5 ರೀತಿ ಪ್ರಾಣಗಳಿದೆ. ಈ ಮುಖ್ಯವಾಗಿ ಪ್ರಾಣದಲ್ಲಿ ನಾವು ಚೇಂಜಸ್ ಮಾಡೋದು. ಟ್ಯಾಪಿಂಗ್ನಲ್ಲಿ ಹೈಡ್ರೋಥೆರಪಿ ಅಂದರೆ ನೀರನ್ನು ಜಾಸ್ತಿ ಕುಡಿಸ್ಬಿಟ್ಟು ನಮ್ಮಲ್ಲಿರುವಂಥ ಟಾಕ್ಸಿನ್ಸನ್ನ ರಿಮೂವ್ ಮಾಡುವಂಥದ್ದು. ರೇಖಿ ಅಂತ ಹೇಳಿದ್ರೆ ಪ್ರಕೃತಿ ಚಿಕಿತ್ಸೆ. ಅದನ್ನು ನಾವು ಅದು ಯಾವ ರೀತಿ ನಮ್ಮ ಶರೀರದಲ್ಲಿ ಇರುವಂಥ ಎಲ್ಲ ಕಣಗಳಿಗೂ ಒಂದು ಚೈತನ್ಯ ಇದೆ, ಪ್ರತಿಯೊಂದು ಕಣನೂ ಅದೇ ಆದ ಸ್ವತಂತ್ರ ಇದೆ. ಅದನ್ನೇ ನ್ಯೂಕ್ಲಿಯಸ್ ಎಲ್ಲನೂ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಷ್ಟು ಶಕ್ತಿ ಇದೆ. ಆ ಶಕ್ತಿನ ಹೇಗೆ ನಾವು ಉಪಯೋಗಿಸ್ಕೋಬೋದು ಅಂತ ಹೇಳಿದ್ರೆ ಇದನ್ನು ರೇಖಿ ಚಿಕಿತ್ಸೆಯಲ್ಲಿ ಮಾಡುವಂಥದ್ದು. ಇದಾದಮೇಲೆ ಅತ್ಯಂತ ಸುಲಭವಾದ ಪದ್ಧತಿ ಅಂತ ಹೇಳಿದ್ರೆ ನಾವು ಯೋಗ ಅನ್ನೋದು ಮುಖ್ಯವಾದ ಅಂಗ ಅಂತ ಹೇಳಿದ್ರೆ ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ ನಿಮ್ಗೆ ಕಷ್ಟ ಇಲ್ದಿರೋ ಥರ ಎಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲೇ ಮಾಡಬಹುದು. ಈ ಮ್ಯೂಸಿಕ್ ಥೆರಪಿನೂ ಅಷ್ಟೇ. ಪ್ರತಿಯೊಂದಕ್ಕೂ ನಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿದರೆ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಯಾವುದೇ ಕಾಯಿಲೆ ಆಗಲಿ, ಡಯಾಬಿಟಿಸ್ ಅಂತಲ್ಲ, ಪ್ರತಿಯೊಂದು ಕಾಯಿಲೆಗೂ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಭಾವನೆಗಳು, ಅಂದರೆ ಥಾಟ್ಸ್. ನಮ್ಮಲ್ಲಿರುವಂಥ ಕೋಪ, ಉದ್ರೇಕಗಳು, ಖಿನ್ನತೆ, ಹಲವಾರು ಅಂದರೆ ನಮ್ಮಲ್ಲಿರುವಂಥ ಜಿಗುಪ್ಸೆ ಎಲ್ಲನೂ ಇರಬಹುದು. ಪ್ರತಿಯೊಂದೂ ಅದೇ ಆದ ಕಾರಣಗಳಿದೆ. ಅದು ಮಾನಸಿಕವಾಗಿ ನೀವು ಸೈಕಲಾಜಿಕಲ್ ಕೌನ್ಸಿಲಿಂಗ್ ಅಂತ ಕರಿತೀನಿ. ಇದು ಮಾನಸಿಕವಾಗಿ ನೀವು ಸರಿಯಾದ ಪ್ರಮಾಣದಲ್ಲಿ ನಿಮ್ಮ ಶರೀರಕ್ಕೆ ನೀವು ರೆಸ್ಟ್ ಕೊಟ್ಟಿದ್ದಾಗ ಅದನ್ನು ಖಂಡಿತವಾಗಿ ನಿಮಗೂ ಒಳ್ಳೆಯದು ಮಾಡುತ್ತೆ ಅಂತೇಳಿ ನಾವು ಮೆಡಿಟೇಷನ್ ರೂಪದಲ್ಲಿ ಮತ್ತೆ ಚಿಕಿತ್ಸೆ ಕೊಡ್ತೀವಿ. ಇದಲ್ಲದ್ರೆ ಅತಿ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಅವ್ರನ್ನ ಸಮತೋಲನದಲ್ಲಿ ಇರುವಂಥದ್ದು. ಸಮತೋಲನದಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಬ್ಲಡ್, ಲಿಂಫ್, ಕಣಗಳು ಪ್ರತಿಯೊಂದನ್ನು ಪ್ರಾಪರಾಗಿ ರೆಸ್ಟ್ ಕೊಡುವಂಥದ್ದು. ಇದರಲ್ಲಿ ಯೋಗ ನಿದ್ರೆ ಅಂತ ಕರಿತೀವಿ. ಯೋಗ ನಿದ್ರದಿಂದನೂ ತುಂಬ ಪರಿಣಾಮಕಾರಿ ಟ್ರೀಟ್ಮೆಂಟ್ ಆಗುತ್ತೆ. ಇದು ಪರ್ಯಾಯ ಚಿಕಿತ್ಸೆ ಪದ್ಧತಿಗಳು ಅಂತೇಳಿ ಏನೇನಿದೆಯೋ ಎಲ್ಲನೂ ನಾನು ರೂಢಿಸ್ಕೊಂಡು ನಮ್ಮಲ್ಲಿ ಪೂರ್ತಿಯಾಗಿ ಡಯಾಬಿಟಿಸ್ ಪಕ್ಕಾ ಕ್ಯೂರ್ ಆಗಿದೆ ಅಂತೇಳಿ ಮೋರ್ ದ್ಯಾನ್ 4 years ನನ್ನ ಹತ್ರ ಇರೋ ಪೇಷಂಟ್ಸು ಬೇಕಾದಷ್ಟು ಜನ ಇದ್ದಾರೆ ಮೇಡಮ್. ಓಕೆ, ಇವಾಗ ವಾಟರ್ ಥೆರಪಿ ಅಂದರೆ ಹೈಡ್ರೋಥೆರಪಿ ಅಂದರೆ ಯಾವ ರೀತಿ ಥೆರಪಿ, ಅದು ಏನು ಮಾಡಲಾಗುತ್ತಲ್ಲಿ? ನಾವು ನಮ್ಮ ಶರೀರಕ್ಕೆ ನೀರಿನಂಶ ಎಷ್ಟು ಬೇಕಾಗಿದೆ ಅನ್ನೋದನ್ನು ನಾವು ಅವ್ರ ತೂಕದ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಲ್ಲಿ ಕ್ಯಾಲ್ಕುಲೇಷನ್ಸ್ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ 100 kg ತೂಕ ಇದ್ದರೆ ಅವ್ರನ್ನ ಡಿವೈಡೆಡ್ ಬೈ 20, ಅದನ್ನು 5 kg 5 ಲೀಟರ್ ನೀರು ಕುಡಿಯಬೇಕಾಗುತ್ತೆ. 5 ಲೀಟರ್ ಕುಡಿದಾಗ ನಮ್ಮಲ್ಲಿ ಇರುವಂಥ ಮಲಿನಗಳನ್ನ ನಾವು ಈಸಿಯಾಗಿ ರಿಮೂವ್ ಮಾಡಬಹುದು. ಸರ್, ಇವಾಗ ಮ್ಯೂಸಿಕ್ ಥೆರಪಿ ಅಂದರೆ ಯಾವೆಲ್ಲ ರೀತಿ ಮ್ಯೂಸಿಕ್ಗಳನ್ನು ಬಳಸ್ತೀರಾ? ಅದರಿಂದ ಹೇಗೆ ಡಯಾಬಿಟೀಸ್ನ ಅವಾಯ್ಡ್ ಮಾಡಬಹುದು? ನಾವು ಪ್ರತಿಯೊಬ್ಬರನ್ನ ಟೇಸ್ಟ್ಗೆ ತగ్గಂಗೆ, ಅಂದರೆ ಅವ್ರ ಅಭಿರುಚಿಗೆ ತగ్గಂಗೆ ನಾವು ಅದನ್ನು ಅವ್ರ ಪೂರ್ತಿ ಹಿಸ್ಟ್ರಿ ತೊಗೊಳ್ತೀವಿ. ಕೇಸ್ ಹಿಸ್ಟ್ರಿ ತೊಗೊಂಡಿದ್ದಾಗ ಅವ್ರಿಗೆ ಯಾವುದು ರೂಢಿ ಇದೆ, ಅವ್ರಿಗೆ ಏನು ದಿನ ತಗೊಂಡಿದ್ದಾಗ ಅವರು ರಿಲ್ಯಾಕ್ಸ್ ಆಗ್ತಾರೆ, ಇದೆಲ್ಲ ತಿಳ್ಕೊಂಡು ಅಭಿರುಚಿಗೆ ತగ్గಂಗೆ ನಾವು ಕೇಸ್ ಹಿಸ್ಟ್ರಿನಲ್ಲೇ ಇದನ್ನು ತಗೊಂಡಿರ್ತೀವಿ. ಆ ರುಚಿಗೆ ತగ్గಂಗೆ ಅವ್ರಿಗೆ ಈ ರೀತಿಯಲ್ಲಿ ನೀವು ಮಾಡೋದು. ಫಾಸ್ಟ್ ಬೀಟ್ಸ್ ಬಿಟ್ಟು ನಾವು ಮಿಕ್ಕಿರೋದು ಮಾಮೂಲಾಗಿ ಆದಷ್ಟು ಸಾಫ್ಟ್ ಮ್ಯೂಸಿಕ್, ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ಸ್ ಇವನ್ನ ಅಳವಡಿಸ್ತೀವಿ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ನೋಡಿದ್ವಿ ಯಾವ ರೀತಿ ಮದ್ದಿಲ್ಲದೆ ಥೆರಪಿಗಳ ಮೂಲಕ ಡಯಾಬಿಟೀಸನ್ನು ಕಂಟ್ರೋಲ್ಗೆ ತರಬಹುದು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.